ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಮಿತಿ ಮೀರಿದ್ದು 2 ಕನ್ನಡಿಗರು ಸೇರಿದಂತೆ 26 ಪ್ರವಾಸಿಗರ ದುರ್ಮರಣವಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಯೋತ್ಪಾದನೆ ನಡೆದ ವಿಚಾರದ ಕುರಿತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕೈ ನಾಯಕ್ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾರತೀಯ ಹತ್ಯೆ ಖಂಡಿಸಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಎಐಸಿಸಿ ಕಚೇರಿಯಲ್ಲಿ ಕರೆದಿರೋ ಸುದ್ದಿಗೋಷ್ಠಿ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಮಿತಿ ಮೀರಿದ್ದು ತಕ್ಕ ಶಾಸ್ತಿ ಕಳಿಸಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಮಧ್ಯಾಹ್ನ 12:30 ಸುಮಾರಿಗೆ ಎಐಸಿಸಿ ಅಧ್ಯಕ್ಷ ಮೀಟಿಂಗ್ ಕರೆದಿರೋದು. ಭಯೋತ್ಪಾದಕರ ಹತ್ಯೆಯನ್ನ ಖಂಡಿಸಿ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತಿವತ್ತು ಎಐಸಿಸಿ ಕಚೇರಿಯಲ್ಲಿ. ಒಂದು ಕಡೆ ಘಟನೆಯನ್ನ ನೆನೆಸ್ಕೊಂಡಿದ್ದ ಮಗನನ್ನು ಕಳ್ಕೊಂಡು, ಒಂದು ಕಡೆ ತಾಯಿ ನರಳಾಟ, ಗಂಡನನ್ನ ಕಳೆದುಕೊಂಡು ಹೆಂಡತಿ, ತಂದೆಯನ್ನ ಕಳ್ಕೊಂಡ ಮಕ್ಕಳು, ಅವರ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟಿದೆ. ಹೆಂಡತಿ ಮುಂದೆನೆ ಗಂಡನನ್ನ ಹೀನಾಯವಾಗಿ ಸಾಯಿಸಿದ್ದಾರೆ. ಆಕೆ ನನ್ನನ್ನು ಕೊಲ್ಲಿ ಅಂತಂದಾಗ ಮೋದಿಗೆ ಹೇಳು ಕೊಲೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ಮನಕಲುಕುವ ಘಟನೆ ಅಂತಾನೆ ಹೇಳ್ಬೋದು. ಮಂಜುನಾಥ ಜೀವ ತೆಗೆದ ಬದಲಾದ ಟ್ರಿಪ್ ಪ್ಲಾನ್. ರಾಜಸ್ಥಾನಕ್ಕೆ ತೆರಳಬೇಕಾಗಿತ್ತಂತೆ ಮಂಜುನಾಥ್, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಪಾಪ ಅವ್ರ ಆಯಸ್ಸಿದ್ದಿದೆ ಅಷ್ಟು ಅಂತ ಅನ್ಸುತ್ತೆ, ಏನ್ ಮಾಡ್ಲಿಕ್ಕಾಗಲ್ಲ. ಸಾವಿಗೂ ಮುನ್ನ ಪತ್ನಿಯೊಂದಿಗೆ ಕಾಶ್ಮೀರದಲ್ಲಿ ಕೊನೆಯ ಕ್ಷಣವನ್ನ ಕಳೆದಿದ್ದಾರೆ. ರಾಜಸ್ಥಾನಕ್ಕೆ ಹೋಗಬೇಕಾದರೂ ಕೊನೆಯ ಕ್ಷಣದಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದಾರೆ. ಶಿವಮೊಗ್ಗದ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದರಂತೆ ಮಂಜುನಾಥ್. ಪತ್ನಿಯ ಕಣ್ಣೆದುರೇ ಉಗ್ರಗಾಮಿಗಳು ಗುಂಡಿನ ದಾಳಿಯನ್ನು ನಡೆಸಿ ಕೊನೆಯುಸಿರೆಳೆದಿದ್ದಾರೆ. ಆಕೆ ಅಂಗ್ಲಾಚ್ ಬೇಡ್ಕೊಂಡಿದ್ದಾಳೆ, ಪತಿಯ ಜೊತೆಗೆ ನನ್ನನ್ನು ಕೊಲೆ ಮಾಡಿ ಅಂತ, ಇಲ್ಲ ನನಗೆ ಫ್ಲೈಟ್ ಆದ್ರೂ ಕೊಡ್ಸಿ ಅಂತ. ಸೊ ಎಲ್ಲವನ್ನ ನೀವು ನಿಮ್ಮ ಪ್ರಧಾನಿ ಕೇಳ್ಕೊ ಅಂತ ಉಗ್ರರು ಹೇಳಿದಾರಂತೆ. ಇದು ಅವರಿಬ್ರು ಕಳೆದಂತಹ ಕೊನೆ ಕ್ಷಣ. ಇನ್ನೊಂದ್ರಲ್ಲಿ ನೋಡ್ತಾ ಇದ್ದೀರಾ, ಗಂಡ ಅಪ್ಪ ಕಳ್ಕೊಂಡು ಬರ್ತಾ ಎಷ್ಟು ಖುಷಿಯಾಗಿ ಬಂದಿದ್ರು, ಹೋಗ್ತಾ ಅಷ್ಟೇ ನರಕ ಯಾತನೆಯನ್ನು ಅನುಭವಿಸ್ತಾ ಹೋಗ್ತಿದ್ದಾರೆ. ಯಾರೂ ಕೂಡ ಅಂದ್ಕೊಂಡು ಬಂದಿರಲಿಲ್ಲ ತಮ್ಮವರನ್ನ ನಾವು ಕಳ್ಕೊಳ್ತೀವಿ, ರಕ್ತದ ಮಡುವಿನಲ್ಲಿ ಅವರನ್ನ ಒದ್ದೆ ಮಾಡಿ ನಾವು ಹೋಗ್ತೀವಿ ಅಂತ. ಒಂದಷ್ಟು ದಿನಗಳ ಕಾಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ದವ್ರು ನೋಡಿ, ಇವರ ಹಣೆ ಬರಹ ಅಂತ ಹೇಳಬೇಕು ಏನು ಗೊತ್ತಿಲ್ಲ. ರಾಜಸ್ಥಾನಕ್ಕೆ ಹೋಗಬೇಕಾದವ್ರು ಪಾಪ ಹೆಂಡತಿ ಜೊತೆಗೆ ಕೊನೆ ಮೂಮೆಂಟಲ್ಲಿ ಪ್ಲಾನ್ ಚೇಂಜ್ ಮಾಡಿ ಕಾಶ್ಮೀರಕ್ಕೆ ಹೋಗೋಣ ಅಂತ ಹೋಗಿದ್ದಾರೆ. ಸೊ ಅವ್ರಿಗೆ ಗೊತ್ತಿರಲಿಲ್ಲ ಅಲ್ಲಿ ಭಯೋತ್ಪಾದಕರ ದಾಳಿ ಆಗುತ್ತೆ ಅಂತ. ಯಾಕಂದರೆ ಲಕ್ಷಾಂತರ ಜನ ಹೋಗ್ತಾರೆ, ವರ್ಷ ಇಡೀ ಹೋಗ್ತಾರೆ ಇರ್ತಾರೆ ಪ್ರವಾಸಕ್ಕೆ. ಸೊ ಈಗ ಪ್ರವಾಸಿಗರನ್ನೇ ಗುರಿಯಾಗಿಸ್ಕೊಂಡಿದ್ದು ನಿಜಕ್ಕೂ ಖಂಡನೀಯ ಅಂತಲೇ ಹೇಳ್ಬೋದು.